ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿರು, ದೀಪ ಸಿಕ್ಕದ್ಲಾ? ಸಿಕ್ಕಿದ್ರು ಅದಕ್ಕೆ. ಅಲ್ಲ, ಅವಳಿಗೊಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ಲಂತೆ? ಅವ್ರ ಅಕ್ಕ ನೋಡಕ್ ಹೋಗಿದ್ರು. ಏನ್ ಹೇಳ್ತೀನಿ ಚಿರು? ದೀಪ ಯಾಕೆ ರೂಪನ್ನ ನೋಡಕ್ ಹೋಗ್ತಾಳೆ? ಗೊತ್ತಿಲ್ಲ, ಇವ್ರಿಗೆ ಅವ್ರ ಮೇಲೆ ಅಕ್ಕ ಅನ್ನೋ ಅಕ್ಕರೆ ಇರ್ಬೋದು. ಆದ್ರೆ ಎಲ್ರೂ ನಂಬಿಕೆಗೆ ಮೋಸ ಮಾಡಿ ಓಡ್ ಹೋದವ್ರ ಮೇಲೆ ಇವ್ರಿಗೆ ಯಾಕೆ ಕನ್ಸರ್ನ್ ಇರ್ಬೇಕು? ಸುಮ್ಮನೆ ಬೇಡ್ತಿರತ್ತನ್ನೆಲ್ಲ ಮೈ ಮೇಲೆ ಹಿಡ್ಕೊತಿರ್ತಾರೆ. ಅದಕ್ಕೆ ನೀನೇನಂದೆ? ಇನ್ನಾದ್ರೂ ಅವ್ರು ಸವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದೀನಿ. ಗುಡ್ ಚಿರು, ಕರೆಕ್ಟಾಗಿ ಹೇಳಿದ್ದೀನಿ. ಮುಗಿಯೋದಕ್ಕೆ ಯಾರ್ಯಾರ ಬಗ್ಗೆನೋ ನಾವ್ ಯಾಕೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಕು? ಹಾ, ದಟ್ಸ್ ಕರೆಕ್ಟ್. ಹೌದು, ದಿಶಾ ಯಾಕೆ ಇನ್ನೂ ಆಫೀಸಿಗೆ ಬಂದಿಲ್ಲ? ನಿಂಗೇನಾದ್ರು ಹೇಳಿದ್ಲ? ಈ ದೀಪೋ ಟೆನ್ಷನ್ ಅಲ್ಲಿ ದಿಶಾ ಅವ್ರ ಬಗ್ಗೆ ಹೇಳೋದೇ ಮರ್ತೋದೆ. ಸಿಕ್ ಲೀವ್ ಹಾಕಿದ್ದಾರೆ. ಅವಳಿಗೋಸ್ಕರ ಇಷ್ಟೊಂದು ರೆಡಿ ಆಗ್ಬಿಟ್ಟು ಬಂದನು, ಎಲ್ಲ ವೇಸ್ಟ್. ನಡಿಯಪ್ಪ, ಅದೇನೋ ಹೆಚ್ಚಾರ್ಗೆ ಅದನ್ನ ಪ್ರಾಬ್ಲಮ್ ಇದೆಯಂತೆ, ಬಂದು ಸಾಲ್ವ್ ಮಾಡುವ. ಕದ್ದು ಕೇಳಿಸ್ಕೊಂಡಿದ್ದು ಸಾಕು, ಒಳಗ್ ಬಾ. ಏನ್ ಮೇಡಮ್, ಇವತ್ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡ್ತಾ ಇದ್ದೀರಾ? ಯಾರ್ದಾರು ಬರ್ಡೇನಾ? ಹಾಗೇನಿಲ್ಲಪ್ಪ, ಮಕ್ಳೆಲ್ಲ ಚಾಕ್ಲೇಟ್ ತಿನ್ಲಿ ಅಂತ. ಇಲ್ಲಿಗ್ ಬರೋರೆಲ್ಲ ನಿಮ್ ತರಾನೇ ಉದ್ದೇಶ ಇಟ್ಕೊಂಡ್ ಬಂದ್ರೆ ನಮಗೂ ಖುಷಿನೇ. ಆದ್ರೆ ಇಲ್ಲಿ ತುಂಬಾ ಜನ ಬರೋರು ಪಬ್ಲಿಸಿಟಿಗೋಸ್ಕರ ಬಂದು ಬರೀ ಫೋಟೋ ತೆಗೆಸ್ಕೊಂಡು ಹೋಗ್ತಾರಷ್ಟೇ. ಮೇಡಮ್, ನಾನ್ ಇಲ್ಲಿಗೆ ಬರೋದು ನನ್ನ ಆತ್ಮತೃಪ್ತಿಗೆ, ಇಲ್ಲಿರೋ ಮಕ್ಳಿಗೆ ಖುಷಿ ಸಿಗ್ಲಿ ಅಂತ. ನೀವು ಬಂದ್ರೆ ಸಾಕು ಮೇಡಮ್, ಮಕ್ಕಳು ತುಂಬಾ ಖುಷಿ ಆಗ್ತಾರೆ. ಆರೇನ್ ಕಾಣಿಸ್ತಿಲ್ವಲ್ಲ? ಅವನ್ ರೂಮಲ್ಲಿ ಇದ್ದಾನೆ. ಹೇಳು ಆರ್ಯ, ಎಕ್ಸಾಮ್ ಅಲ್ಲಿ ಯಾಕೆ ಇಷ್ಟೊಂದು ಕಡಿಮೆ ಮಾರ್ಕ್ ತಗೊಂಡಿದ್ಯಾ? ಓದಿಲ್ವಾ? ಓದ್ದೆ. ಮತ್ತೆ ಎಕ್ಸಾಮ್ ಚೆನ್ನಾಗಿ ಬರಲಿಲ್ವಾ? ಬರ್ದೆ. ಮತ್ತೆ ಇಷ್ಟೊಂದು ಕಡಿಮೆ ಮಾರ್ಕ್ಸ್ ಯಾಕೆ ತೆಗ್ದಿದ್ಯಾ? ಅದು ಎಕ್ಸಾಮ್ ಬರೆಯೋ ಟೈಮಲ್ಲಿ ಅಮ್ಮ ನೆನ್ಪಾಯ್ತು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಓದಿ ಬರೀತೀನಿ ಅಪ್ಪ. ಇದೊಂದ್ಸಲ ಕ್ಷಮಿಸ್ಬಿಡಿ ಅಪ್ಪ. ಸಾರಿ ಅಪ್ಪ. ಆರ್ಯನ್,